ಅವನು ರೂಮ್ ಎಂಟರ್ ಆದ ತಕ್ಷಣ ಬೆಡ್ ಮೇಲೆ ಆರಾಮಾಗಿ ಮಲಗಿರೋ ನಿಶಾನ ನೋಡಿ ಶಾಕ್ ಆದ. ಅವನ್ ಕಣ್ಗಳು ಪೂರ್ತಿ ಅಗ್ಲ ಆದ್ವು. ಇತ್ತ ನಿಶಾ ರುದ್ರ ಮಲ್ಗಿರೋದನ್ನ ನೋಡಿದ್ರೆ ಡಿಸ್ಟರ್ಬ್ ಮಾಡಲ್ಲ ಅಂಡ್ ತನ್ನ ಪಕ್ಕದಲ್ಲೇ ಮಲಗ್ತಾನೆ ಅಂತ ಪ್ಲಾನ್ ಮಾಡಿ ಕಣ್ಮುಚ್ಕೊಂಡ್ಲು. ಅವಳು ಬೇಕಂತಾನೆ ರುದಿಕನ ಒಂದು ಕಾರ್ನರ್ ನಲ್ಲಿ ಮಲಗಿಸಿ ತಾನು ಬೆಡ್ ಸೆಂಟರ್ ನಲ್ಲಿ ಮಲಗಿದ್ಲು. ರುದ್ರನ್ಗೆ ಅವಳ ಪಕ್ಕ ಮಲ್ಗೋದ್ ಬಿಟ್ಟು ಬೇರೆ ಆಪ್ಷನ್ ಇರಬಾರ್ದು ಅನ್ನೋದೇ ಅವಳ ಪ್ಲಾನ್ ಆಗಿತ್ತು. ಆದ್ರೆ ರುದ್ರನ್ ಮುಖದಲ್ಲಿ ಈಗ ಕೋಪ ಅಂಡ್ ಬೇಸರ ಎರಡೂ ಕಾಣಿಸ್ತಿತ್ತು. ಯಾಕಂದ್ರೆ ನಿಶಾ ರುದಿಕಾನ ಮಲಗಿಸಿರೋ ರೀತಿ ನೋಡಿದ್ರೆ ಮಗು ಯಾವ ಕ್ಷಣದಲ್ಲೂ ಬೆಡ್ನಿಂದ ಕೆಳಗ್ ಬೀಳೋ ಚಾನ್ಸ್ ಇತ್ತು. ಇದನ್ನ ರುದ್ರ ಯಾವತ್ತೂ ಸಹಿಸ್ಕೊಳ್ಳೋಕೆ ಸಾಧ್ಯನೇ ಇರಲಿಲ್ಲ. ಅಷ್ಟರಲ್ಲಿ ಆದಿರಾ ತನ್ನನ್ನ ತಾನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಎಷ್ಟೇ ಟ್ರೈ ಮಾಡಿದ್ರು ಅವಳ ಕೈಲಿ ಆಗ್ಲಿಲ್ಲ. ಅವಳು ತನ್ನ ರೂಮ್ ನಿಂದ ಹೊರಗೆ ಬಂದು ನೆಕ್ಸ್ಟ್ ಮೂಮೆಂಟ್ ರುದ್ರನ್ ರೂಮ್ಗೆ ನುಗ್ಗಿದ್ಲು. ರುದ್ರ ಬೆಡ್ ಕಡೆ ನೋಡ್ತಾ ಹಾಗೇನೆ ನಿಂತಿರೋದನ್ನ ನೋಡಿ ಆದಿರಾ ನಕ್ಲು. ಕನಿಷ್ಠ ನಿನ್ನೆ ರಾತ್ರಿ ಅವಳು ರುದ್ರ ಮಲ್ಗೋಕೆ ಬೆಡ್ ಮೇಲೆ ಜಾಗ ಬಿಟ್ಟಿದ್ಲು. ಆದ್ರೆ ಇವತ್ತು ಈ ನಿಶಾ ಅದಕ್ಕೆ ಚಾನ್ಸೇ ಕೊಟ್ಟಿರ್ಲಿಲ್ಲ. ಅವಳು ಅವನನ್ನ ನೋಡಿ ಕಾಲಿಡಿದ್ಲು. ಏನಾಯ್ತು ರಾಜವಂಶಿ ಸರ್, ಯಾಕೆ ವೇಟ್ ಮಾಡ್ತಾ ಇದ್ದೀರಾ? ಹೋಗಿ ಮಲ್ಗಿ. ಬೆಡ್ ಅಂಡ್ ಅದ್ರ ಮೇಲಿರೋ ಮಲ್ಗಿರೋ ಜನರು ನಿಮಗೋಸ್ಕರ ತುಂಬಾನೇ ಇಂಪೇಷಂಟ್ ಆಗಿ ವೇಟ್ ಮಾಡ್ತಿದ್ದಾರೆ. ರುದ್ರ ಸಿಟ್ಟಿಂದ ಅವಳ ಕಡೆ ನೋಡಿ ಅಂದ. ನಿನ್ ನಾಲ್ಗೆ ಮೇಲೆ ಕಂಟ್ರೋಲ್ ಇರ್ಲಿ. ಆದಿರಾ ತಕ್ಷಣ ಕೇಳಿದ್ಲು, ನನ್ ನಾಲ್ಗೆ ಇಷ್ಟೊಂದು ತೊಂದರೆ ಕೊಡ್ತಿದೆ ಅಂದ್ರೆ ಈ ಹುಡುಗಿಗೆ ನಿಮ್ ಬೆಡ್ ಮೇಲೆ ಮಲ್ಗೋಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ರುದ್ರ ಹುಬ್ಬೇರಿಸಿ ತಕ್ಷಣ ಕೇಳ್ದ. ಹಾಗಾದ್ರೆ ನಿನ್ಗೆ ಜಲಸಿ ಅಲ್ವಾ? ಆದಿರಾ ಅಲ್ ಕಡಿತಾ ಅಂದ್ಲು. ಜಲಸಿನ? ಅದು ಈ ಹುಡುಗಿ ಮೇಲಂತೂ ಚಾನ್ಸೇ ಇಲ್ಲ. ಅವಳು ಬದುಕಿದ್ರೆ ತಾನೇ ನಾನ್ ಅಸೂಯೆ ಪಡೋಕೆ. ಫಸ್ಟ್ ನಿಮ್ ಬೆಡ್ ಮೇಲಿರೋ ಆ ಹಾವನ್ನ ನೋಡಿ. ಅವಳು ಹಾಗೆ ಹೇಳಿದ್ದೇ ತಡ ನಿಶಾ ಬೆಡ್ ಮೇಲಿಂದ ಹಾರಿ ಹಾವು ಹಾವು ಹಾವೆಲ್ಲಿದೆ ಅಂತ ಕಿರ್ಚಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ಕಿರ್ಚೋ ಸ್ಟೈಲ್ ನೋಡಿ ಆದಿರಾಗೆ ಸಖತ್ ನಗು ಬಂತು. ರುದ್ರ ಕೂಡ ಅವಳ ರಿಯಾಕ್ಷನ್ ನೋಡಿ ಫುಲ್ ಶಾಕ್ ಆದ. ಆದಿರಾ ಅವನನ್ನ ನೋಡಿ ಕೇಳಿದ್ಲು, ಸೀರಿಯಸ್ಲಿ ಇಂಥ ಹುಡುಗಿ ಮೇಲೆ ನಾನ್ ಜಲಸ್ ಪಡ್ತೀನಂತ ನಿಮ್ಗೆ ಅನ್ಸುತ್ತಾ? ರುದ್ರ ಇದನ್ನ ಕೇಳಿ ಪೂರ್ತಿ ಸೈಲೆಂಟ್ ಆದ. ಅಷ್ಟರಲ್ಲಿ ನಿಶಾ ಇನ್ನೂ ಜೋರಾಗಿ ಉಸಿರಾಡ್ತಿದ್ಲು. ಅವಳಿಗೆ ಸ್ವಲ್ಪ ಭಯ ಕೂಡ ಆಗಿತ್ತು. ಆದಿರಾ ಅಂಡ್ ರುದ್ರ ಮಾತಾಡೋದನ್ನ ಕೇಳಿಸ್ಕೊಂಡ್ಮೇಲೆ ತಾನು ಮಾಡಿದ್ದು ಎಷ್ಟು ದೊಡ್ಡ ಮಿಸ್ಟೇಕ್ ಅಂತ ಅವಳಿಗೆ ರಿಯಲೈಸ್ ಆಯ್ತು. ಅವಳು ತಕ್ಷಣ ರುದ್ರ ಹತ್ರ ಬಂದು ಅಂದ್ಲು, ಸಾರಿ ಮಿಸ್ಟರ್ ವಂಶಿ, ನಾನು ಯಾವಾಗ ನಿದ್ದೆ ಮಾಡಿದೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ರುದಿಕಾ ಎಷ್ಟು ಕ್ಯೂಟ್ ಆಗಿದ್ದಾಳೆ ಅಂದ್ರೆ ಅವಳನ್ನ ಬಿಟ್ಟು ಹೋಗೋಕೆ ನನಗೆ ಮನಸ್ಸೇ ಬರಲಿಲ್ಲ. ಅವಳ ಜೊತೆ ಮಲ್ಗಿ ನಾನು ಹಾಗೇನೆ ನಿದ್ರೆಗೆ ಜಾರ್ಬಿಟ್ಟೆ. ಸರಿ, ಈಗ ನೀವು ರುದಿಕಾ ಜೊತೆ ಆರಾಮಾಗಿ ಸ್ಲೀಪ್ ಮಾಡಿ. ನಾನು ನನ್ನ ರೂಮ್ಗೆ ಹೋಗ್ತಿದ್ದೀನಿ. ಅಷ್ಟು ಹೇಳಿ ಅವಳು ಅಲ್ಲಿಂದ ಫಾಸ್ಟ್ ಆಗಿ ಓಡ್ ಹೋದ್ಲು. ಅಲ್ಲಿ ನಿಂತಿದ್ರೆ ರುದ್ರ ಏನಾದ್ರೂ ಕ್ವಶನ್ ಮಾಡಬಹುದು ಅಥವಾ ಬೈಬಹುದು ಅಂತ ಅವಳಿಗೆ ಭಯ ಇತ್ತು. ಅದಕ್ಕೆ ಅಲ್ಲಿಂದ ಎಸ್ಕೇಪ್ ಆಗೋದೇ ಬೆಸ್ಟ್ ಅಂತ ಅವಳಿಗೆ ಅನ್ನಿಸ್ತು. ಅವಳು ಹೋದ್ಮೇಲೆ ರುದ್ರ ಆದಿರಾ ಕಡೆ ನೋಡಿ ಅಂದ, ನೋಡು, ನನ್ನ ಮಲ್ಗೋ ಅರೇಂಜ್ಮೆಂಟ್ಸ್ ಆಲ್ರೆಡಿ ಆಗಿದೆ. ಈಗ ನೀನ್ ಇಲ್ಲಿ ನಿಂತು ಏನ್ ಮಾಡ್ತಿದ್ಯಾ? ಹೋಗಿ ನಿನ್ ರೂಮ್ ನಲ್ಲಿ ಮಲ್ಗು. ಹೀಗೆ ಹೇಳ್ತಾ ಅವನು ಬೆಡ್ ಹತ್ರ ಬಂದು ರುದಿಕಾನ ಸೆಂಟರ್ ನಲ್ಲಿ ಮಲಗಿಸಿ ತಾನು ಒಂದ್ ಸೈಡ್ ಮಲಗ್ದ. ಆದಿರಾ ರುದ್ರನನ್ನೇ ಅಬ್ಸರ್ವ್ ಮಾಡ್ತಿದ್ಲು. ಅವಳು ಮೆಲ್ಲಗೆ ಮುಂದೆ ಬಂದು ರುದಿಕಾ ಪಕ್ಕ ಅಂದ್ರೆ ಬೆಡ್ನ ಇನ್ನೊಂದು ಸೈಡ್ ಮಲಗಿ ಅಂದ್ಲು, ನೋಡಿ, ನಾನು ತುಂಬಾನೇ ಬ್ಯಾಡ್ ಮೂಡ್ ನಲ್ಲಿದ್ದೀನಿ. ಮಾರ್ನಿಂಗ್ ಇಂದ ಸರಿಯಾಗಿ ಊಟ ಮಾಡಿಲ್ಲ ಅಂಡ್ ರೆಸ್ಟ್ ಕೂಡ ತಗೊಂಡಿಲ್ಲ. ನನ್ನ ತಲೆ ಸಖತ್ ಪೇನ್ ಆಗ್ತಿದೆ. ಸೊ ನೀವು ನನ್ನ ಜೊತೆ ಮೆಸ್ ಮಾಡೋಕ್ಕೆ ಬರಬೇಡಿ. ಒಂದ್ ವೇಳೆ ಏನಾದರೂ ಅಂದ್ರೆ ನಾನು ಸತ್ಯ ಹೇಳ್ತಿದ್ದೀನಿ, ನನ್ನ ತಲೆನಾದ್ರೂ ಹೊಡ್ಕೊಳ್ತೀನಿ ಅಥವಾ ನಿಮ್ಮ ತಲೆಯನ್ನಾದ್ರೂ ಹೊಡಿತೀನಿ. ಅವಳು ಹೀಗೆ ಹೇಳ್ತಿರುವಾಗ ಅವಳ ಕಣ್ಣುಗಳಲ್ಲಿ ನೀರಿತ್ತು. ಅವಳು ಬೆದರಿಕೆ ಹಾಕ್ತಿದ್ದಾಳೋ ಅಥವಾ ರಿಕ್ವೆಸ್ಟ್ ಮಾಡ್ತಿದ್ದಾಳೋ ಅಂತ ರುದ್ರನ್ಗೆ ಅರ್ಥ ಆಗ್ಲಿಲ್ಲ. ಆದ್ರೆ ಅವಳು ಏನೇ ಮಾಡಿದ್ರು ಅವಳು ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತಿದ್ಲು. ಒಂಥರ ವಾರ್ನಿಂಗ್ ಕೊಡ್ತಿರೋ ಇನ್ನೋಸೆಂಟ್ ಮಗುವಿನ ತರಹ. ರುದ್ರನ್ಗೆ ಈಗ ಅದಿರಾಳನ್ನ ಮತ್ತೆ ಕಿಚಾಯಿಸೋಕೆ ಇಷ್ಟ ಇರ್ಲಿಲ್ಲ. ಆವಾಗ ನಿಶಾ ಎದುರು ಅವಳನ್ನ ಬೈದಿದ್ದಕ್ಕೆ ಅವನಿಗೆ ಒಳ್ಳೊಳಗೆ ಒಂಥರ ಗಿಲ್ಟ್ ಫೀಲ್ ಇತ್ತು. ಆದಿರಾ ಬೆಡ್ ಮೇಲೆ ಮಲಗಿ ತನ್ನ ಕೈಯನ್ನ ಮಗುವಿನ ಮೇಲೆ ಇಟ್ಕೊಂಡ್ಲು. ಸ್ವಲ್ಪ ಹೊತ್ತು ಅವಳನ್ನೇ ಪ್ರೀತಿಯಿಂದ ನೋಡಿ ಆಮೇಲೆ ಅವಳ ಹಣೆ ಮೇಲೆ ಕಿಸ್ ಮಾಡಿ, ಐ ಲವ್ ಯು ಮೈ ಡಿಯರ್ ಹಾರ್ಟ್ ಬೀಟ್ ಅಂತ ಅಂದ್ಲು. ರುದ್ರ ತಕ್ಷಣ ಮಧ್ಯ ಬಾಯಿ ಹಾಕಿ, ಹಾರ್ಟ್ ಬೀಟ್ ನಂದು ಅಂದ. ಆದಿರಾ ಸ್ವಲ್ಪ ಸಿಟ್ಟಿನಿಂದ ರಿಪ್ಲೈ ಕೊಟ್ಲು, ಏನು ಅವಳ ಮೇಲೆ ನಿಮ್ ಹೆಸರು ಬರ್ದಿದ್ಯಾ?
ನೀವೀಗ ಅವಳ ಅಫಿಷಿಯಲ್ ಫಾದರ್ ಅಂತ ನಾನು ಒಪ್ಕೊಳ್ತೀನಿ. ಆದ್ರೆ ಅವಳ ಮೇಲೆ ನನಗೆ ಯಾವ ರೈಟ್ಸ್ ಇಲ್ಲ ಅಂತ ಅಲ್ಲ. ನಾನು ಅವಳಿಗೆ ಪ್ರೀತಿಯಿಂದ ಮುತ್ತು ಕೊಡ್ಬಹುದು. ರುದ್ರ ಅವಳ ಕಡೆ ತಿರುಗಿ ಒಂದ್ ಸಣ್ಣ ಸ್ಮೈಲ್ ಮಾಡ್ತಾ ಅಂದ. ನಾನೇ ನಿನ್ನಿಂದ ಹೃದಿಕಾನ ಕಿತ್ಕೊಳ್ತಿಲ್ಲ. ನೀನ್ ಅವಳನ್ನ ಪ್ರೀತಿಸಿದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ನೀನ್ ನನ್ನ ಹತ್ರ ತೋರಿಸೋ ಈ ಆಟಿಟ್ಯೂಡ್ ಮಾತ್ರ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಇದನ್ ಕೇಳಿದ ಆದಿರಾ ಕೂಡ ಅವನನ್ನೇ ನೇರವಾಗಿ ನೋಡಿ ಅನ್ಲು. ಹಾಗಾದ್ರೆ ನಾನ್ ನಿಮ್ ಮುಂದೆ ತಲೆ ಬಾಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ನಾನ್ ಹಾಗೆ ಮಾಡಿದ್ರೆ ನಿಮ್ಮ ಆ ಮೇಲ್ ಈಗೋ ಸ್ಯಾಟಿಸ್ಫೈ ಆಗುತ್ತೆ ಅಲ್ವಾ? ಅಂದ್ಹಾಗೆ ನಿಮ್ಗೆ ನನ್ನ ಜೊತೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಏನೇ ಇದ್ರೂ ಅದು ನಿಮ್ಮ ಈಗೋ ಬಗ್ಗೆ ಅಷ್ಟೇ ಅಲ್ವಾ? ಅವಳು ಈ ತರ ಮಾತಾಡಿದ್ಮೇಲೆ ರುದ್ರನ್ಗೆ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ಲಿಲ್ಲ. ಅವಳಿಗೆ ಸಮಾಧಾನ ಮಾಡೋಕೆ ಅವನ ಕೈಯಲ್ಲಿ ಆಗ್ತಿರ್ಲಿಲ್ಲ ಅಂಡ್ ಜಗಳ ಮಾಡೋಕೆ ಇಂಟ್ರೆಸ್ಟ್ ಕೂಡ ಇರ್ಲಿಲ್ಲ. ಅದಕ್ಕೆ ಅವನು ಸೈಲೆಂಟ್ ಆಗಿ ಹಿಂದೆ ಸರಿದು ದಿಂಬಿನ ಮೇಲೆ ತಲೆ ಇಟ್ಟು ಕಣ್ಣು ಮುಚ್ಕೊಂಡ. ಆಗಿನ ಕೆಲವು ಸೆಕೆಂಡ್ಸ್ ಅವನನ್ನೇ ದಿಟ್ಟಿಸಿ ನೋಡಿದ್ಲು. ಆಮೇಲೆ ಮೆಲ್ಲಗೆ ಕಣ್ಣು ಮುಚ್ಕೊಂಡ್ಲು. ಅವಳು ಮಲ್ಗೋಕೆ ತುಂಬಾನೇ ಟ್ರೈ ಮಾಡ್ತಿದ್ಲು. ಆದ್ರೆ ಸಂಜೆಯಿಂದ ಏನನ್ನು ತಿಂದಿರ್ಲಿಲ್ಲ ಅಲ್ವಾ? ಖಾಲಿ ಹೊಟ್ಟೆಲಿ ನಿದ್ದೆ ಮಾಡೋದು ತುಂಬಾನೇ ಡಿಫಿಕಲ್ಟ್ ಆಗಿತ್ತು. ರುದ್ರನ್ಗೆ ಅವಳ ಪ್ರಾಬ್ಲಮ್ ಚೆನ್ನಾಗಿ ಅರ್ಥ ಆಯ್ತು. ಅವಳು ಬೆಡ್ ಮೇಲೆ ಅತ್ತ ಇತ್ತ ಟರ್ನ್ ಆಗ್ತಿರೋದನ್ನ ನೋಡಿ ಅವಳಿಗೆ ನಿದ್ದೆ ಬರ್ತಿಲ್ಲ ಅಂತ ಅವನಿಗೆ ಕನ್ಫರ್ಮ್ ಆಯ್ತು. ಅವನು ಸಡನ್ ಆಗಿ ಬೆಡ್ಡಿಂದ ಎದ್ದು ಲೈಟ್ ಆನ್ ಮಾಡಿ ರೂಮಿಂದ ಹೊರಗಡೆ ಹೋಗೋಕೆ ಸ್ಟಾರ್ಟ್ ಮಾಡ್ದ. ಲೈಟ್ ಆನ್ ಆದ ತಕ್ಷಣ ಆದಿರಾ ಕಣ್ಬಿಟ್ಲು. ರುದ್ರ ರೂಮ್ ಬಿಟ್ಟು ಹೋಗ್ತಿರೋದನ್ನ ನೋಡಿ ಅವಳು ತಕ್ಷಣ ಎದ್ಕೂತು ಆಶ್ಚರ್ಯದಿಂದ ಕೇಳಿದ್ಲು. ಎಲ್ಗೂ ಹೋಗ್ತಿದ್ದೀರಾ ರಾಜವಂಶಿ ಸರ್? ಈ ಟೈಮ್ನಲ್ಲಿ ಆ ಮಾಡಗಾತಿ ಹತ್ರ ಹೋಗ್ತಿದ್ದೀನಂತ ಮಾತ್ರ ಹೇಳ್ಬೇಡಿ. ಒಂದ್ ವೇಳೆ ಹಾಗಿದ್ರೆ ನಿನ್ ಬ್ರೈನ್ ನಿಜವಾಗ್ಲೂ ಕಡ್ಲೆಕಾಯಿಗಿಂತ ತುಂಬಾನೇ ಚಿಕ್ಕದಾಗಿದೆ ಅಂತಾನೆ ಅರ್ಥ. ಅವಳ ಮಾತ್ ಕೇಳಿ ರುದ್ರನ್ ಹುಬ್ಬುಗಳು ಮೇಲಕ್ಕೆ ಹಾರಿದ್ವು. ಆಕ್ಚುಲಿ ಅವನು ನಿಶಾ ಹತ್ರ ಹೋಗ್ತಿರ್ಲಿಲ್ಲ. ಆದ್ರೆ ಆದಿರಾ ಅದಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ದಾಳೆ ಅಂದ್ಮೇಲೆ ಅವಳನ್ನ ಸ್ವಲ್ಪ ಟೀಸ್ ಮಾಡೋಣ ಅಂತ ಅವನಿಗೆ ಅನ್ನಿಸ್ತು. ಅದಕ್ಕೆ ಅವನು ಆದಿರಾಳನ್ನ ನೋಡಿ ಮುಗುಳ್ನಕ್ಕು ಅಂದ. ನನ್ ಮೆದ್ಲು ಕಡ್ಲೆಕಾಯಿಗಿಂತ ಚಿಕ್ಕದಾಗಿರ್ಬಹುದು, ಆದ್ರೆ ನಿನ್ನದ್ ಮಾತ್ರ ತುಂಬಾನೇ ಇಂಟೆಲಿಜೆಂಟ್ ಅಲ್ವಾ? ನಾನ್ ಏನನ್ನೋ ಹೇಳ್ದಿದ್ರು ನಿನಗೆಲ್ಲ ಹೇಗ್ ಗೊತ್ತಾಗುತ್ತೆ ಮಿಸ್ ಆದಿರಾ? ಆದಿರಾ ರುದ್ರನ್ ಮಾತ್ ಕೇಳಿ ಪೂರ್ತಿ ಶಾಕ್ ಆದ್ಲು. ಅಂದ್ರೆ ಅವಳ ಡೌಟ್ ಸರಿಯಾಗಿತ್ತು ಅನ್ನೋದು ಕನ್ಫರ್ಮ್ ಆಯ್ತು. ರುದ್ರ ಈಗ ನಿಶಾ ಹತ್ರನೇ ಹೋಗ್ತಿದ್ದಾನೆ ಅಂಡ್ ಒಬ್ಬ ಪುರುಷ ರಾತ್ರಿ ಹೊತ್ತು ಅಂತಹ ಮಹಿಳೆ ಹತ್ರ ಯಾಕೆ ಹೋಗ್ತಾನೆ ಅನ್ನೋದು ಅವಳಿಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು. ಆದಿರಾಗೆ ರುದ್ರನ್ ಮೇಲೆ ಲವ್ ಇಲ್ಲ ಅಂತ ಅವಳು ಅಂದ್ಕೊಂಡ್ರು, ಆ ಪ್ರೀತಿ ಮಾತ್ರ ಅವಳಲ್ಲಿ ಇದ್ದೇ ಇತ್ತು. ಆದ್ರೆ ಅವಳು ಅದನ್ನ ಅಕ್ಸೆಪ್ಟ್ ಮಾಡ್ತಿರ್ಲಿಲ್ಲ ಅಷ್ಟೆ. ಈಗ ರುದ್ರನ ಆ ಮಾತ್ ಕೇಳಿ ಅವಳ ಹೃದಯ ಮುಳುಗಿದ ಹಾಗೆ ಆಯ್ತು. ರುದ್ರ ರೂಮ್ ಬಿಟ್ಟು ಹೋಗಿದ್ರು ಆದಿರಾ ಇನ್ನು ಅವನೇ ಹೋದ ದಾರಿಯನ್ನೇ ದಿಟ್ಟಿಸಿ ನೋಡ್ತಿದ್ಲು. ಅವಳಿಗೆ ಎಷ್ಟು ಸಿಟ್ಟು ಬಂತು ಅಂದ್ರೆ ಈಗ್ಲೇ ನಿಶಾ ರೂಮ್ಗೆ ಹೋಗಿ ಅವಳನ್ನ ಮನೆಯಿಂದ ಹೊರಗೆ ತಾಕ್ಬೇಕು ಅನ್ನಿಸ್ತಿತ್ತು. ಆದ್ರೆ ಅವಳದನ್ನ ಮಾಡೋಕೆ ಸಾಧ್ಯ ಇರಲಿಲ್ಲ. ಯಾವ ರೈಟ್ಸ್ ಇಂದ ಅವಳು ರುದ್ರನನ್ನ ಪ್ರಶ್ನೆ ಮಾಡೋಕೆ ಸಾಧ್ಯ? ಇದೇ ವಿಚಾರಕ್ಕೆ ಅವಳ ಕಣ್ಗಳಲ್ಲಿ ನೀರು ತುಂಬಿಕೊಳ್ತು. ಅವಳು ತನ್ನಷ್ಟಕ್ಕೆ ತಾನೇ ಹೇಳ್ಕೊಂಡ್ಲು, ಇದರಿಂದ ನನ್ಗೇನ್ ಡಿಫ್ರೆನ್ಸ್ ಆಗಲ್ಲ. ರಾಜವಂಶಿ ಸರ್ ತನಗಿಷ್ಟ ಬಂದವ್ರ ಹತ್ರ ಹೋಗ್ಲಿ, ಅವನು ನರ್ಕಕ್ಕೆ ಹೋದ್ರು ನನಗೇನು ಚಿಂತೆ ಇಲ್ಲ. ಅಷ್ಟು ಹೇಳಿ ಅವಳು ಬ್ಲಾಂಕೆಟ್ ಇಂದ ತನ್ನನ್ನ ತಾನು ಮುಚ್ಕೊಂಡು ಬೆಡ್ ಮೇಲೆ ಮಲಗಿದ್ಲು. ಆದ್ರೆ ಈ ಲವ್ ಅನ್ನೋ ಕಾಯಿಲೆನ ಹೇಗೆ ಹೈಡ್ ಮಾಡೋಕ್ ಸಾಧ್ಯ ಹೇಳಿ? ಖಂಡಿತ ಅವರಿಬ್ರು ಅದನ್ನ ಎಕ್ಸ್ಪ್ರೆಸ್ ಮಾಡಿಲ್ಲ. ಆದ್ರೆ ರುದ್ರನ್ಗೆ ಆದಿರಾನ ಅಸಹನೆ ಅಂದ್ರೆ ಅವಳು ಹಸ್ದಿರೋದು ಗೊತ್ತಿತ್ತು. ಅದಕ್ಕೆ ಅವಳು ಮಲಗಿದ ತಕ್ಷಣ ಅವಳಿಗೋಸ್ಕರ ಫುಡ್ ತರೋಕೆ ಕಿಚನ್ ಕಡೆ ಹೋಗಿದ್ದ. ಇತ್ತ ಆದಿರಾ ಮಾತ್ರ ಫುಲ್ ಚಡ್ಪಡಿಸ್ತಾ ಇದ್ಲು. ಜಸ್ಟ್ 10 ಮಿನಿಟ್ಸ್ ಒಳಗಡೆ ಅವಳು 50ಕ್ಕಿಂತ ಹೆಚ್ಚು ಸಲ ಬೆಡ್ ಮೇಲೆ ಅತ್ತ ಇತ್ತ ಟರ್ನ್ ಆಗಿದ್ಲು. ಈಗ ಅವಳಿಗೆ ತನ್ನನ್ನ ತಾನು ಕಂಟ್ರೋಲ್ ಮಾಡೋಕ್ಕಾಗದೆ ಹಾರ್ಟ್ ಬೀಟ್ ಕಡೆ ನೋಡಿ ಅಂದ್ಲು, ರಾಜವಂಶಿ ಸರ್ನ ತಡೆಯೋಕೆ ನನಗೇನು ಇಷ್ಟ ಇಲ್ಲ. ಯಾಕಂದ್ರೆ ಅದು ಅವ್ರ ಪರ್ಸ್ನಲ್ ಲೈಫ್. ಅವ್ರು ಏನ್ ಮಾಡಿದ್ರು ನನ್ಗೇನು ವರಿ ಇಲ್ಲ. ಆದ್ರೆ ಆ ಹುಡುಗಿ ಮಾತ್ರ ನಿನ್ಗೆ ಅಡ್ಜಸ್ಟ್ ಆಗಲ್ಲ ಕಂದಮ್ಮ. ಅವಳು ಒಂದ್ ವೇಳೆ ರಾಜವಂಶಿ ಸರ್ ಹತ್ರ ಹೋದ್ರೆ ಅವಳು ಈ ಮ್ಯಾನ್ಷನ್ ಅಲ್ಲಿ ಪರ್ಮನೆಂಟ್ ಆಗಿ ಇರ್ತಾಳೆ ಅಂತ ಅರ್ಥ. ಅವಳೇನಾದ್ರೂ ಈ ಮನೆಗೆ ಬಂದ್ರೆ ಅವಳು ಇದನ್ನ ಹೇಳ್ತಾ ಸೈಲೆಂಟ್ ಆದ್ಲು. ಖಂಡಿತ ಅವಳು ಏನ್ ಬೇಕಾದ್ರೂ ಹೇಳ್ಬಹುದು ಅಂಡ್ ಮಾಡಬಹುದು. ಆದ್ರೆ ಜನರನ್ನ ಅರ್ಥ ಮಾಡ್ಕೊಳ್ಳೋ ಆ ಮೆಚುರಿಟಿ ಅವಳಲ್ಲಿತ್ತು. ನಿಶಾ ಈ ಮನೆಗೆ ಪರ್ಫೆಕ್ಟ್ ಅಲ್ಲ ಅಂತ ಅವಳಿಗೆ ಪಕ್ಕಾ ಗೊತ್ತಿತ್ತು. ಅದಕ್ಕೆ ಅವಳು ಬೆಡ್ನಿಂದ ಎದ್ಲು. ತನ್ನ ಸ್ಲಿಪ್ಪರ್ಸ್ ಹಾಕೊಂಡು ಅವಳು ಡೋರ್ ಹತ್ರ ಹೋದ್ಲು. ಆದ್ರೆ ಅವಳು ರೂಮಿಂದ ಹೊರಗಡೆ ಬರ್ತಿದ್ದ ಹಾಗೆ ರುದ್ರ ಸಡನ್ ಆಗಿ ಎದುರುಗ್ ಬಂದ.
ಅವನ ಕೈಯಲ್ಲಿ ಒಂದು ಫುಡ್ ಪ್ಲೇಟ್ ಇಟ್ಕೊಂಡು ಬರ್ತಿದ್ದ. ಅವನನ್ನ ಆ ರೀತಿ ನೋಡಿದ ತಕ್ಷಣ ಆದಿರಾ ಹಾರ್ಟ್ ಬೀಟ್ ಒಂದು ಕ್ಷಣ ಸ್ಲೋ ಆಯಿತು. ರುದ್ರ ಅವಳನ್ನ ಸೈಡಿಂದ ನೋಡ್ತಾ ಕೇಳ್ದ, ನೀನ್ ಎಲ್ಲಿಗೆ ಹೋಗ್ತಿದ್ಯಾ? ನೀನ್ ನನ್ನನ್ನ ಮಾಟಗಾತ್ರೆ ಹತ್ರ ಕಳಿಸ್ತಿದ್ದೆ, ಆದ್ರೆ ನನಗ್ ತಿಳಿದಿರೋ ಹಾಗೆ ನನ್ನ ಮನೇಲಿ ಯಾವುದೇ ಘೋಸ್ಟ್ ವಾಸ ಮಾಡ್ತಿಲ್ಲ. ಆದಿರಾ ಸಖತ್ ಸಿಟ್ನಿಂದ ಅಂದ್ಲು, ನೀವು ನನಗೆ ಸುಳ್ಳು ಹೇಳಿದಿರಿ. ರುದ್ರ ಒಂದ್ ಸಣ್ಣ ಸ್ಮೈಲ್ ಕೊಟ್ಟು ಅಂದ, ನೀ ನನ್ನನ್ನ ಒಳಗಡೆ ಬಿಡ್ತೀಯಾ ಅಥವಾ ಇಲ್ವಾ? ಫಸ್ಟ್ ನನ್ನ ದಾರಿ ಅಡ್ದಿಂದ ಸರಿ. ಆದಿರಾ ಹಠ ಹಿಡ್ದು ಅಂದ್ಲು, ನಾನ್ ಸೈಡ್ಗೆ ಹೋಗಲ್ಲ, ಫಸ್ಟ್ ಆನ್ಸರ್ ಮಾಡಿ, ನೀವು ನನಗೆ ಸುಳ್ಳು ಹೇಳಿದೀರಾ? ಅವಳ ವಾಯ್ಸ್ ಮತ್ತೆ ಎಮೋಷನಲ್ ಆಯ್ತು ಅಂಡ್ ಕಣ್ಣೀರ್ ಬರೋ ಹಾಗಿತ್ತು. ರುದ್ರ ನೇರವಾಗಿ ಅವಳ ಕಣ್ಣುಗಳನ್ನ ನೋಡ್ತಾ ಹೇಳ್ದ, ನಾನ್ ಸುಳ್ಳು ಹೇಳಿದೀನೋ ಅಥವಾ ಸತ್ಯ ಹೇಳಿದೀನೋ ಅದು ನಿನಗೆ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್? ನಿನ್ಗೆ ನೋವಾಗಿದ್ಯಾ? ಆದಿರಾ ಕೋಪದಿಂದ ಕಿರ್ಚಿದ್ಲು, ಖಂಡಿತ ಇಲ್ಲ, ಹೋಗಿ ಆ ನಿಶಾ ನೈಟಿಲಿ ಹೈಡ್ ಆಗಿ. ನಾನ್ ಸೆರಗು ಅಂತ ಹೇಳ್ಬೇಕಿತ್ತು, ಆದ್ರೆ ಅವಳು ಸೀರೆ ಹಾಕಲ್ಲ ಅಲ್ವಾ, ಅವಳು ಹಾಕೋದು ಆ ಹಾಫ್ ಕರ್ಚಿಪ್ ಸೈಜ್ ಬಟ್ಟೆಗಳನ್ನ. ಹೋಗಿ ಆ ಹ್ಯಾಂಡ್ ಕರ್ಚಿಪ್ ಸೈಜ್ ಬಟ್ಟೆಯಲ್ಲೇ ಅಡ್ಗಿಟ್ಕೊಳ್ಳಿ. ಹೀಗೆ ಹೇಳ್ತಾ ಅವಳು ಸೈಲೆಂಟ್ ಆಗಿ ಒಳಗೆ ಬಂದು ಬೆಡ್ ಮೇಲೆ ಕುತ್ಕೊಂಡ್ಲು. ರುದ್ರ ಆ ಫುಡ್ ಪ್ಲೇಟ್ ಅನ್ನ ಟೇಬಲ್ ಮೇಲೆ ಇಟ್ಟು ಅವಳನ್ನ ನೋಡಿ ಅಂದ, ನಾನ್ ನಿನ್ಗೋಸ್ಕರ ಊಟ ತರಕ್ ಹೋಗಿದ್ದೆ ಅಷ್ಟೆ. ಆದಿರಾ ಮುಖ ಸಿಂಡರ್ಸಿ ಅಂದ್ಲು, ನನ್ಗೀಗ ತಿನ್ನೋಕೆ ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ. ರುದ್ರ ಒಂದ್ ಸಣ್ಣ ಸ್ಮೈಲ್ ಕೊಟ್ಟು ಅಂದ, ನೋಡು, ನೀನ್ ಕಳೆದ 1 ಗಂಟೆಯಿಂದ ಮಲ್ಗೋಕ್ ಟ್ರೈ ಮಾಡ್ತಿದ್ಯಾ, ಆದ್ರೆ ನಿನ್ಗೆ ನಿದ್ದೆ ಬರ್ತಿಲ್ಲ. ಒಂದ್ ವೇಳೆ ನೀನು ಪ್ರಾಪರ್ ಆಗಿ ಊಟ ಮಾಡ್ದಿದ್ರೆ ರಾತ್ರಿ ಇಡೀ ಮಾಟಗಾತಿ ತರ ಅಲ್ದಾಡ್ತಾನೆ ಇರ್ಬೇಕಾಗುತ್ತೆ. ನಿನಗ್ ಮಾಟ ಮಕಾತಿ ಅಂತ ಕರೆಯೋಕೆ ನನಗಂತೂ ಇಷ್ಟ ಇಲ್ಲ ಅಂತ ಅನ್ಕೊಳ್ತೀನಿ. ಆದಿರಾ ಸಖತ್ ಸಿಟ್ನಿಂದ ಅಂದ್ಲು, ನಾನ್ ತಿನ್ನಲ್ಲ ಅಂತ ಒಮ್ಮೆ ಹೇಳಿದ್ಮೇಲೆ ಮುಗೀತು, ಅಂದ್ರೆ ನಾನ್ ತಿನ್ನಲ್ಲ ಅಷ್ಟೆ. ರುದ್ರ ಸೀರಿಯಸ್ ಆಗಿ ಅಂದ, ಹಾಗಾದ್ರೆ ನೀನೀಗ ತಿನ್ನಲ್ವಾ? ಆದಿರಾ ಪಟ್ ಬಿಡದೆ ತಲೆ ಅಲ್ಲಾಡ್ಸಿದ್ಲು. ಅವಳು ಸ್ವಲ್ಪ ಆಟಿಟ್ಯೂಡ್ ತೋರಿಸ್ತಾ ರುದ್ರ ಈಗ ಏನ್ ಮಾಡ್ತಾನೆ ಅಂತ ಚೆಕ್ ಮಾಡೋಕೆ ವೇಟ್ ಮಾಡ್ತಿದ್ಲು. ರುದ್ರ ಮೆಲ್ಲಗೆ ನಕ್ಕು ಒಂದು ಉದ್ದವಾದ ಉಸಿರು ತಗೊಂಡು ಆದಿರಾ ಹತ್ರ ಬಂದ. ಅವನು ಸಡನ್ ಆಗಿ ಅವಳನ್ನ ತನ್ನ ಮಡ್ಲಲ್ಲಿ ಎತ್ಕೊಂಡ. ನೆಕ್ಸ್ಟ್ ಮೊಮೆಂಟ್ ಅವಳನ್ನ ಎದುರಿಗಿದ್ದ ಸೋಫಾ ಕಡೆ ಕರ್ಕೊಂಡು ಹೋದ. ಆದಿರಾ ಪೂರ್ತಿ ಶಾಕ್ ಆದ್ಲು. ರುದ್ರ ಈ ರೇಂಜ್ಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಅವಳು ಅಂದ್ಕೊಂಡಿರ್ಲೇ ಇಲ್ಲ. ಅವಳು ತಕ್ಷಣ ಕೇಳಿದ್ಲು, ನೀವು ನನ್ನನ್ನ ಯಾಕೆ ಈ ತರ ಎತ್ಕೊಂಡ್ರಿ? ನಿಮಗ್ ಭಯ ಇಲ್ವಾ? ನಾನೀಗ ಜೋರಾಗಿ ಕಿರ್ಚಾಡಿ ನೀವು ನನ್ನ ಮೇಲೆ ಫೋರ್ಸ್ ಮಾಡ್ತಿದ್ದೀರಾ ಅಥವಾ ಹರಾಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ಅವಳ ಮಾತು ಕೇಳಿ ರುದ್ರ ಅವಳನ್ನ ಸೈಡಿಂದ ನೋಡ್ತಾ ಅಂದ, ಮಾರ್ನಿಂಗ್ ಕೂಡ ಇದೇ ವಿಷಯಕ್ಕೆ ನಮ್ಮ ಮಧ್ಯೆ ದೊಡ್ಡ ಫೈಟ್ ಆಯ್ತು. ಈಗ ಮತ್ತೆ ನೀನು ಅದೇ ಟಾಪಿಕ್ ಸ್ಟಾರ್ಟ್ ಮಾಡ್ತಿದ್ಯಾ? ನಾನು ಸೈಲೆಂಟ್ ಆಗಿದ್ರೆ ನೀನ್ ನನ್ನನ್ನ ಸುಮ್ಮನೆ ಇರೋಕೆ ಬಿಡಲ್ವಾ? ನೀನು ಊಟ ಮಾಡ್ಬೇಕಂತ ನಾನು ಅಷ್ಟೊಂದು ಪ್ರೀತಿಯಿಂದ ಹೇಳ್ತಿದ್ದೀನಿ, ಆದ್ರೆ ನಿನ್ಗೆ ನನ್ನ ಈ ಕೇರಿಂಗ್ ಇಷ್ಟ ಆಗ್ತಿಲ್ವಾ? ಆದಿರಾ ತಕ್ಷಣ ಅವನ್ ಕುತ್ತಿಗೆಗೆ ತನ್ನ ಕೈಗಳನ್ನ ಸುತ್ಕೊಂಡು ಅಂದ್ಲು, ನನ್ಗೆ ನಿಮ್ ಈ ಲವ್ ಅಭ್ಯಾಸ ಇಲ್ಲ, ಅದಕ್ಕೆ ನೀವ್ ಇದನ್ನ ರಿಯಲಿ ಪ್ರೀತಿಯಿಂದ ಹೇಳ್ತಿದ್ದೀರಾ ಅಥವಾ ಏನಾದ್ರೂ ರಸರಸಾಯನ ಮಾಡ್ತಿದ್ದೀರಾ ಅಂತ ನನಗ್ ನಂಬೋಕಾಗ್ಲಿಲ್ಲ. ರುದ್ರ ಸಡನ್ ಆಗಿ ಅವಳನ್ನ ಸೋಫಾ ಮೇಲೆ ಎಷ್ಟು ಸಖತ್ ಸಿಟ್ನಿಂದ ಅಂದ, ರಸರಸಾಯನ ಅಂದ್ರೆ ಏನು? ಏನ್ ಹೇಳ್ತಿದ್ಯಾ ನೀನು? ಹೀಗೆ ಹೇಳ್ತಾ ಅವನು ಕೂಡ ಆದಿರಾ ಪಕ್ಕದಲ್ಲೇ ಸೋಫಾ ಮೇಲೆ ಕುಳಿತ. ಆದಿರಾ ಮುಖ ಗಂಟಿಕ್ಕಿ ಅಂದ್ಲು, ರಸರಸಾಯನ ಅಂದ್ರೆ ನಾಟಕ ಅಂತ. ಹೀಗೆ ಹೇಳ್ತಾ ಅವಳು ಟ್ರೇಯಿಂದ ಫುಡ್ ಸರ್ವ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ರುದ್ರ 2 ಪ್ಲೇಟ್ ತಂದಿದ್ದ, ಅಂದ್ರೆ ಅವನು ಕೂಡ ಇನ್ನು ಊಟ ಮಾಡಿಲ್ಲ ಅಂತ ಅರ್ಥ. ನಿಶಾ ಮುಂದೆ ಆದಿರಾಳನ್ನ ಬೈದ ಮೇಲೆ ಅವನು ಕೂಡ ಹಸ್ದೇ ಇದ್ದಿದ್ದನ್ನ ನೋಡಿ ಆದಿರಾಗೆ ಒಂಥರ ವಿಚಿತ್ರವಾಗಿ ಅನ್ನಿಸ್ತು. ಆದ್ರೆ ಅವಳ ಫೇಸ್ ನಲ್ಲಿ ಒಂದು ಕ್ಯೂಟ್ ಸ್ಮೈಲ್ ಇತ್ತು. ರುದ್ರ ಮುಖ ಕೆಂಪು ಮಾಡ್ಕೊಂಡು ಅಂದ, ಹಾಗಾದ್ರೆ ನೀನು ಸಿಂಪಲ್ ಆಗಿ ಡ್ರಾಮಾ ಅಂತ ಹೇಳ್ಬೋದಿತ್ತಲ್ವಾ? ಈ ವಿಚಿತ್ರವಾದ ವರ್ಡ್ಸ್ ಯೂಸ್ ಮಾಡೋದು ಅಗತ್ಯ ಇತ್ತಾ? ಅಂಡ್ ನಿನಗೀಗ ಯಾಕೆ ನಗ್ತಿದ್ಯಾ? ಅವ್ನ್ ಮಾತಾಡ್ತಾನೆ ಇರುವಾಗ ಆದಿರಾ ಫುಡ್ ಇರೋ ಪ್ಲೇಟ್ ಅನ್ನ ಅವನ್ ಮುಂದೆ ಇಟ್ಟು ಊಟ ಮಾಡಿ ಅಂದ್ಲು. ರುದ್ರ ತಕ್ಷಣ ತಿನ್ನೋಕೆ ಸ್ಟಾರ್ಟ್ ಮಾಡ್ದ, ಆದ್ರೆ ಒಂದೇ ಒಂದು ತುತ್ತು ತಿಂದ ಮೇಲೆ ಅವನು ಸಡನ್ ಆಗಿ ನಿಲ್ಸಿ ಆದಿರಾ ಕಡೆ ನೋಡ್ದ. ಅವನ್ಗೆ ಸಿಟ್ ಮಾಡೋಕೆ ಚಾನ್ಸೇ ಸಿಗ್ಲಿಲ್ಲ. ಆದಿರಾ ತಾನೇ ರಿಕ್ವೆಸ್ಟ್ ಮಾಡಿದ್ರೆ ಮಾತ್ರ ಊಟ ಮಾಡ್ತೀನಿ ಅಂತ ಅವನು ಅನ್ಕೊಂಡಿದ್ದ, ಆದ್ರೆ ಅವಳು ಯಾವುದೇ ಆಟಿಟ್ಯೂಡ್ ತೋರಿಸದೆ ಆರಾಮವಾಗಿ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ಲು. ಆದಿರಾ ಮುಖದಲ್ಲಿರೋ ಆ ನಗು ಈಗ ಇನ್ನೂ ದೊಡ್ಡದಾಗಿತ್ತು. ರುದ್ರ ಮುಖ ಸಿಂಡಿಸಿ ಅಂದ, ನೀನ್ ಯಾಕೆ ಇಷ್ಟೊಂದು ನಗ್ತಿದ್ಯಾ? ಆದಿರಾ ಮುಗುಳ್ನಕ್ಕು ಅಂದ್ಲು, ನಾನ್ ನಗ್ಬೇಕೋ ಅಥವಾ ಅಳ್ಬೇಕೋ, ಅದರಿಂದ ನಿಮ್ಗೇನ್ ಪ್ರಾಬ್ಲಮ್? ರುದ್ರ ಸಿಟ್ನಿಂದ,
ನಿನ್ ಜೊತೆ ಆರ್ಗ್ಯೂ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂದ. ಆದಿರಾ ಮತ್ತೆ ಸ್ಮೈಲ್ ಮಾಡ್ತಾ ಹೇಳಿದ್ಲು, ಹಾಗಾದ್ರೆ ನೀವ್ ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ನಿಮ್ ಕೆಲ್ಸದ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಊಟ ಬೇಗ ಮುಗಿಸಿ ಮಲ್ಗಿ. ಬೆಳಿಗ್ಗೆ ನೀವು ನಿಮ್ಮ ಕೇರ್ ಟೇಕರ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಾಗುತ್ತೆ. ಅಂದ್ರೆ ರುದಿಕಾ ಕೇರ್ ಟೇಕರ್ ಅಲ್ವಾ? ಅಷ್ಟು ಹೇಳ್ತಾ ಅವಳು ತಿನ್ನೋಕೆ ಸ್ಟಾರ್ಟ್ ಮಾಡಿದ್ಲು. ಅವಳ ಮಾತ್ ಕೇಳಿ ರುದ್ರ ಅವಳನ್ನೇ ನೋಡ್ತಾ ಇದ್ದ. ಈಗ ಅವನು ಮೆಲ್ಲಗ್ ನಗೋಕೆ ಶುರು ಮಾಡ್ದ. ಅವನ ಆ ನಗು ಆದಿರಾನ ಸ್ವಲ್ಪ ಇರಿಟೇಟ್ ಮಾಡೋಕೆ ಸ್ಟಾರ್ಟ್ ಆಯ್ತು. ಊಟ ಮಾಡ್ತಾನೆ ಅವಳು ಕೇಳಿದ್ಲು, ನೀನೀಗ ಯಾಕೆ ಹಲ್ ತೋರಿಸ್ತಿದ್ಯಾ? ರುದ್ರ ಏನೋ ಥಿಂಕ್ ಮಾಡೋ ತರ ಆಕ್ಟ್ ಮಾಡ್ತಾ ಅಂದ, ನಾನು ಕೆಲವು ಜನರು ಎಷ್ಟು ಲೇಸಿ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೆ, ಸರಿನಾ? ಆದಿರಾ ವ್ಯಂಗ್ಯವಾಗಿ ನಕ್ಕು ಅಂದ್ಲು, ನಿನ್ನ ಆ ನಡ್ಗೋ ಕಾಲ್ಗಳಿರೋ ಕೋಳಿನ ನೋಡಿ ನಾನ್ ಜಲಸ್ ಪಡ್ತೀನಿ ಅಂತ ಅನ್ಕೊಂಡಿದ್ಯಾ? ಅವಳೀಗ ನಿದ್ದೆ ಮಾಡೋ ತರ ಡ್ರಾಮಾ ಮಾಡ್ತಿದ್ದಾಳೆ ಅನ್ನೋದು ನಿನಗೆ ಅರ್ಥ ಆಯ್ತಾ? ಅಟ್ಲೀಸ್ಟ್ ನಾನ್ ಅವಳ ತರ ಆಕ್ಟಿಂಗ್ ಮಾಡಲ್ಲ, ಅಂದ್ಹಾಗೆ ನಾನು ಅವಳಿಗಿಂತ ಹೆಚ್ಚು ಸೆಕ್ಸಿ ಆಗಿದ್ದೀನಿ. ಸೊ ನಾನು ಅವಳಿಗೆ ಹೆದರೋ ಅವಶ್ಯಕತೆನೇ ಇಲ್ಲ. ಆದಿರಾ ಫುಲ್ ಸ್ಟೈಲ್ ಆಗಿ ತನ್ನ ಹೇರ್ಸ್ನ ಹಿಂದಕ್ಕೆ ಸವರ್ತಾ ಹೀಗೆ ಹೇಳಿದ್ಲು. ರುದ್ರ ಅವಳನ್ನ ನಾರ್ಮಲ್ ಆಗಿ ನೋಡ್ತಿದ್ದ, ಆದ್ರೆ ಯಾಕೋ ಏನೋ ಅವಳ ಈ ಮಾತು ಕೇಳಿದ ಮೇಲೆ ಅವನ ಗಮನ ಅವಳ ಚೆಸ್ಟ್ ಕಡೆಗೆ ಶಿಫ್ಟ್ ಆಯ್ತು. ಅವನ ಕಣ್ಣುಗಳು ತನ್ನ ಎದೆಯ ಕಡೆ ಜಾರಿದ್ದನ್ನ ನೋಡಿ ಆದಿರಾ ತಕ್ಷಣ ಸರಿಪಡಿಸ್ಕೊಳ್ತಾ ಅಂದ್ಲು, ನಾನು ಸೆಕ್ಸಿ ಅಂತ ಹೇಳಲೇ ಇಲ್ಲ. ರುದ್ರ ಪಕ್ಕಕ್ಕೆ ನೋಡ್ತಾ ಮೆಲ್ಲಗ್ ನಕ್ಕು ಅಂದ, ಇಲ್ಲ, ನೀನು ಕೂಡ ತುಂಬಾನೇ ಸೆಕ್ಸಿ ಆಗಿದ್ಯಾ. ನಿನ್ನ ಆ ಫಿಗರ್ ಅವಳಿಗಿಂತ ಚೆನ್ನಾಗಿದೆ. ಆದಿರಾ ತಕ್ಷಣ ರಿಯಾಕ್ಟ್ ಮಾಡಿದ್ಲು, ಛೇ, ನೀನ್ ಎಷ್ಟು ಶೇಮ್ಲೆಸ್ ವ್ಯಕ್ತಿ. ಅವಳು ತನ್ನ ಫ್ಲೇಟ್ ಸೈಡ್ಗೆ ಇಟ್ಟು ರುದ್ರನ ಆ ಎಕ್ಸ್ಪ್ರೆಷನ್ ನೋಡಿ ನಕ್ಲು. ಅವಳು ತನ್ನ ಸೀಟಿಂದ ಎದ್ದು ರುದ್ರನನ್ನ ನೋಡ್ತಾ ಹೇಳಿದ್ಲು, ನಾನ್ ನಿನ್ ಪಾತ್ರೆಗಳನ್ನ ಕೂಡ ತಗೊಂಡು ಹೋಗ್ಬೇಕಾ? ಆದಿರಾ ಎಲ್ಲಾ ಪ್ಲೇಟ್ಗಳನ್ನ ಎತ್ಕೊಂಡು ರೂಮಿಂದ ಹೊರಟು ಕಿಚನ್ಗೆ ಹೋಗಿ ಅವನ್ನೆಲ್ಲ ಅಲ್ಲಿಟ್ಟು ಬಂದ್ಲು. ರುದ್ರ ಇನ್ನೂ ಜೋರಾಗಿ ನಗ್ತಾ ಇದ್ದ. ಅವನ್ ನಗ್ತಿರುವಾಗ ಆದಿರಾ ಫಿಗರ್ ಮತ್ತೆ ಅವನ್ ಕಣ್ಗಳ ಮುಂದೆ ಬಂತು. ಅದಕ್ಕೆ ಅವನು ತಲೆ ಅಲ್ಲಾಡಿಸಿ ತನ್ನಲ್ಲೇ ಅಂದ್ಕೊಂಡ, ಛೇ, ನಾನೇನ್ ಥಿಂಕ್ ಮಾಡ್ತಿದ್ದೀನಿ? ಇಲ್ಲ, ನನಗಿಂತ ಥಾಟ್ಸ್ ನನ್ನ ಮೈಂಡ್ನಲ್ಲಿ ಬೇಡ. ಅವನ್ ಮತ್ತೆ ತಲೆ ಅಲ್ಲಾಡಿಸಿ ಬಾಲ್ಕನಿಗೆ ಹೋದ. ಆದ್ರೆ ಅವನು ಸ್ಮೋಕ್ ಮಾಡಿದ್ರೆ ಆ ಹೊಗೆ ರುತಿಕಾಗೆ ತಲುಪಬಾರ್ದು ಅಂತ ಬಾಲ್ಕನಿ ಡೋರ್ ಲಾಕ್ ಮಾಡ್ದ. ಸ್ವಲ್ಪ ಹೊತ್ತಿನ ನಂತರ ಆದಿರಾ ರೂಮ್ಗೆ ವಾಪಸ್ ಬಂದ್ಲು. ರೂಮ್ನಲ್ಲಿ ಸಿಗರೇಟ್ ಸ್ಮೆಲ್ ಬರ್ತಿತ್ತು. ರುದ್ರ ಸಿಗರೇಟ್ ಸೇರ್ತಾ ಬಾಲ್ಕನಿಯಲ್ಲಿ ನಿಂತಿದ್ದಾನೆ ಅಂತ ಅವಳಿಗೆ ಅರ್ಥ ಆಯ್ತು. ಅವಳು ಸದ್ದಿಲ್ದೆ ಬಂದು ಬೆಡ್ ಮೇಲೆ ಮಲಗಿದ್ಲು. ರುದ್ರ ಬಾಲ್ಕನಿ ಡೋರ್ ಓಪನ್ ಮಾಡಿ ಒಳಗ್ ಬಂದ ತಕ್ಷಣ ಆದಿರಾ ಅವನನ್ನ ನೋಡಿ ಅಂದ್ಲು, ಈಗ ಫುಡ್ಡು ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಬಿಡಿ. ರುದ್ರ ಅವಳ ಕಡೆ ನೋಡಿ ಅಂದ, ನನಗದೊಂದು ಹ್ಯಾಬಿಟ್ ಆಗ್ಬಿಟ್ಟಿದೆ. ಆದಿರಾ ಮುಖ ಗಂಟಿಕ್ಕಿ ಅಂದ್ಲು, ಆದ್ರೆ ಅದು ಸಖತ್ ಬ್ಯಾಡ್ ಹ್ಯಾಬಿಟ್. ಅದನ್ನ ಬಿಟ್ಬಿಡೋದು ಎಲ್ರಿಗೂ ಒಳ್ಳೇದು. ಅಷ್ಟೇ ಹೇಳಿ ಅವಳು ರುತಿಕಾ ಕಡೆ ತಿರುಗಿದ್ಲು. ಅದೇ ಮೂಮೆಂಟ್ ನಲ್ಲಿ ರುದ್ರ ಬಂದು ಅವಳ ಪಕ್ಕದಲ್ಲೇ ಮಲಗ್ದ. ರುದಿಕಾ ಅವರಿಬ್ರು ಮಧ್ಯ ಇದ್ಲು. ರುದ್ರ ಸಣ್ಣದಾಗಿ ಸ್ಮೈಲ್ ಮಾಡ್ತಾ ಅಂದ, ಅದು ಕೆಟ್ಟ ಅಭ್ಯಾಸ ಅಂತ ನನಗೂ ಗೊತ್ತು, ಆದ್ರೆ ಈಗ ನನ್ಗೆ ಅದು ಇಷ್ಟ. ಅಟ್ಲೀಸ್ಟ್ ಅದರಿಂದ ನನಗೆ ಸ್ವಲ್ಪ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಆದಿರಾ ತಕ್ಷಣ ರಿಪ್ಲೈ ಕೊಡ್ಲು, ಇದು ಶಾಂತಿ ಅಲ್ಲ, ಉರಿತಿರೋ ಹಾರ್ಟ್ ಅಷ್ಟೆ. ರುದ್ರ ಅವಳನ್ನ ನೋಡ್ತಾ ಅಂದ, ನಿನ್ಗದ ಅರ್ಥ ಆಗಲ್ಲ ಬಿಡು. ಲೈಫ್ನಲ್ಲಿ ಬೆಂಕಿ ಬಿದ್ದಿರೋರಿಗೆ ಈ ಸಿಗರೇಟ್ ಮಾತ್ರ ಸ್ವಲ್ಪ ಸಮಾಧಾನ ತರೋಕೆ ಸಾಧ್ಯ ಅಂತ ಹೇಳ್ತಾ ರುದಿಕಾ ಕಡೆ ತಿರುಗ್ದ. ರುದಿಕಾ ಎದೆ ಮೇಲೆ ಅವನು ಕೈ ಹಿಡಿದ ತಕ್ಷಣ ಆದಿರಾ ತನ್ನ ಕೈಯನ್ನ ಅವನ ಕೈ ಮೇಲೆ ಇಟ್ಟು ಅಂದ್ಲು, ಶಾಂತಿ ಸಿಗೋದು ಸಿಗರೇಟ್ನಲ್ಲಿ ಅಲ್ಲ ರಾಜವಂಶಿ ಸರ್, ಅದು ಸಿಗೋದು ಪ್ರೀತಿಲಿ. ನೀವು ಈ ಹೇಟ್ರೇಡ್ನ ಬಿಟ್ಟು ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಪೀಸ್ ಅನ್ನೋದು ನ್ಯಾಚುರಲ್ ಆಗಿ ಸಿಗುತ್ತೆ. ರುದ್ರ ತನ್ನ ಫೇಸ್ ನಲ್ಲಿ ಸಖತ್ ಇಂಟೆನ್ಸ್ ಎಕ್ಸ್ಪ್ರೆಷನ್ ಇಟ್ಕೊಂಡು ಅಂದ, ನಾನು ಲವ್ ಮಾಡೋಕೆ ಟ್ರೈ ಮಾಡಿದೆ, ಆದ್ರೆ ಸಿಗರೇಟ್ ಇನ್ನೂ ನನ್ನ ಜೊತೆಗೆ ಇದೆ. ಆ ಪ್ರೀತಿನೇ ನನ್ನ ಹಾರ್ಟ್ಗೆ ಬೆಂಕಿ ಇಟ್ಟಿದ್ದು. ಇದನ್ ಕೇಳಿದ್ಮೇಲೆ ಆದಿರಾ ಕೆಲವು ಸೆಕೆಂಡ್ಸ್ ಅವನನ್ನೇ ಸೈಲೆಂಟ್ ಆಗಿ ನೋಡ್ತಿದ್ಲು. ರುದ್ರ ಒಂದು ಲಾಂಗ್ ಬ್ರೆತ್ ತಗೊಂಡು ಅಂದ, ಗುಡ್ ನೈಟ್, ನನ್ಗೀಗ ಬೇರೆ ಏನನ್ನು ಕೇಳೋಕೆ ಇಷ್ಟ ಇಲ್ಲ. ಅವನು ತನ್ನ ಕೈಯನ್ನ ಸಡನ್ ಆಗಿ ಹಿಂದೆ ಕೇಳ್ಕೊಂಡ. ಆದಿರಾ ಏನು ಹೇಳಲಿಲ್ಲ. ಅವಳು ರುದ್ರನನ್ನೇ ಸೈಲೆಂಟ್ ಆಗಿ ನೋಡ್ತಿದ್ಲು. ಆಮೇಲೆ ಮೆಲ್ಗೆ ಕಣ್ ಮುಚ್ಕೊಂಡ್ಲು. ಆದಿರಾ ಕಣ್ ಮುಚ್ಚಿ ಮಲ್ಗೋಕೆ ಟ್ರೈ ಮಾಡಿದ್ಲು. ಒಂದು 10 ರಿಂದ 15 ನಿಮಿಷ ಆದ್ಮೇಲೆ ಅವಳು ನಿದ್ರೆಗೆ ಜಾರದ್ಲು. ಆದ್ರೆ ರುದ್ರನ ನಿದ್ದೆ ಮಾತ್ರ ಪೂರ್ತಿ ಮಾಯವಾಗಿತ್ತು. ಈಶಾನ ನೆನಪಾಗಿ ಅವನ ಹಾರ್ಟ್ ಮತ್ತೆ ಉರಿಯೋಕೆ ಸ್ಟಾರ್ಟ್ ಆಯ್ತು.
ಅವನು ಬೆಡ್ಡಿಂದ ಎದ್ದು ಮತ್ತೆ ಬಾಲ್ಕನಿಗೆ ಹೋದ. ಮೊದಲು ಅವನು ಸಿಗರೇಟ್ ಸೇದಿ ಫ್ರೆಶ್ ಆಗಿ ರೂಮ್ಗೆ ಬಂದಿದ್ದ. ಆದ್ರೆ ಈಗ ಸಿಗರೇಟ್ ಪ್ಯಾಕೆಟ್ನಿಂದ ಒಂದಾದ ಮೇಲೊಂದರಂತೆ ಸಿಗರೇಟ್ ಹೊರಗೆ ಬರ್ತಿದ್ವು. ಸುಟ್ಟು ಬೂದಿಯಾಗಿ ನೆಲಕ್ಕೆ ಬೀಳ್ತಿದ್ವು. ಹೀಗೆ ಲೆಕ್ಕವಿಲ್ಲದಷ್ಟು ಸಲ ಆಯ್ತು. ಪ್ಯಾಕೆಟ್ ಪೂರ್ತಿ ಖಾಲಿ ಆದ್ಮೇಲೆ ರುದ್ರ ಮತ್ತೆ ರೂಮ್ಗೆ ಬಂದ. ಅವನ್ ಮಲ್ಗೋಕೆ ತುಂಬಾನೇ ಟ್ರೈ ಮಾಡ್ದ. ಆದ್ರೆ ಅವನ್ ಮನ್ಸು ಇನ್ನೂ ಚಂಚಲವಾಗ್ತಾನೆ ಇತ್ತು. ಸ್ವಲ್ಪ ಹೊತ್ತಿನ ನಂತರ ಅವನು ಮಗುವಿನ ಮೇಲೆ ಕೈ ಇಟ್ಟ. ಆದ್ರೆ ಆ ದಿನ ಇನ್ನೂ ರುದಿಕಾ ಮೇಲಿಂದ ತನ್ನ ಕೈ ತೆಗ್ದಿರ್ಲಿಲ್ಲ. ಹಾಗಾಗಿ ರುದ್ರನ್ ಕೈ ನೇರವಾಗಿ ಆದಿರ ಕೈ ಮೇಲೆ ಬಿತ್ತು. ಆ ಕ್ಷಣದಲ್ಲೇ ಅವನು ಕಣ್ ಮುಚ್ಕೊಂಡ. ಯಾಕಂತ ಗೊತ್ತಿಲ್ಲ, ಆದ್ರೆ ಆ ಚಂಚಲವಾಗಿದ್ದ ಅವನ ಹಾರ್ಟ್ಗೆ ಒಂಥರ ಪೀಸ್ ಆಫ್ ಮೈಂಡ್ ಸಿಕ್ಕ ಹಾಗಾಯ್ತು. ಸ್ವಲ್ಪ ಹೊತ್ತಿನಲ್ಲೇ ಅವನು ಕೂಡ ಡೀಪ್ ಸ್ಲೀಪ್ಗೆ ಜಾರ್ದ. ಅವನಿಗೆ ಸಿಗರೇಟ್ ಕೊಡದ ಮ್ಯಾಜಿಕ್ ಈಗ ಫೀಲ್ ಆಗ್ತಾ ಇತ್ತು. ಆದ್ರೆ ಅದು ಸಿಗರೇಟ್ನಿಂದ ಬಂದಿದ್ದಲ್ಲ. ಬಹುಶಃ ಅದು ಅವರಿಬ್ಬರ ಹಾರ್ಟ್ನಲ್ಲಿ ಬೆಳೀತಿರೋ ಫೀಲಿಂಗ್ ಇರಬಹುದು. ಆದ್ರೆ ಆ ಫೀಲಿಂಗ್ನ ಕಂಪ್ಲೀಟ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡೋಕೆ ಇಬ್ಬರಿಗೂ ಇಷ್ಟ ಇರಲಿಲ್ಲ.